ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಪಾರ್ಟ್ 10 ಆಫ್ ಕಪ್ಸ್ ಬಂದಿದೆ. 10 ಆಫ್ ಕಪ್ಸ್ ಬಂದರೆ ಲವ್ ಈಸ್ ಇನ್ ದಿ ಏರ್ ಅಂತ ಕರಿತೀವಿ. ಖಂಡಿತ ನಿಮಗೆ ಯಾರ ಮೇಲಾದರೂ ಲವ್ ಆಗ್ಬೋದು, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಆಗಿದ್ರೆ ಕೂಡ ನೀವು ಖುಷಿಯಾಗಿರ್ತೀರ, ರಿಗ್ರೆಟ್ ಏನೂ ಮಾಡ್ಕೊಳ್ಳಲ್ಲ, ಸರಿಯಾದ ವ್ಯಕ್ತಿ ಅಂತ ಅನಿಸ್ಬೋದು, ಬ್ಲಿಸ್ಫುಲ್ ಅಂತ ಹೇಳುತ್ತೆ. ಸೊ ಅಪ್ರಿಷಿಯೇಷನ್ ಸಿಗ್ಬೋದು ನಿಮಗೆ ಅದರ್ ಪರ್ಸನ್ನಿಂದ, ಅಥವಾ ನೀವು ಅದರ್ ಪರ್ಸನ್ನ ಅಪ್ರಿಷಿಯೇಷನ್ ಮಾಡ್ಬೋದು. ಕೆಲವ್ರಿಗೆ ತುಂಬ ಸ್ಕಿನ್ನಲ್ಲಿ ಗ್ಲೋ ಇರುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಕಾಮ್ನೆಸ್ ಇನ್ ಲೈಫ್ ಅಂತ ಹೇಳ್ಬೋದು, ಪೀಸ್ಫುಲ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಸ್ಟೆಬಿಲಿಟಿ ಹೇಳ್ತೀನಿ. 10 ಆಫ್ ಕಪ್ಸ್ ನೀವೇನು ಅಂದ್ಕೊಂಡಿರ್ತೀರ ಕೆಲವೊಂದು ಔಟ್ಪುಟ್ಗಳು ನಿಮಗೆ ಸಿಗುತ್ತೆ ಈ ಮಂತ್ ಅವ್ರಿಗೆ ಅಂತ ಹೇಳುತ್ತೆ, ಲವ್ ಲೈಫಲ್ಲಿ ಸ್ಪೆಷಲಿ. ಸೊ ಆಫರ್ಸ್ ಬರುತ್ತೆ, ಪ್ರಪೋಸಲ್ಸ್ ಬರುತ್ತೆ, ನಿಮಗೆ ಚೆನ್ನಾಗಿರೋ ಮನಿತನ, ಚೆನ್ನಾಗಿರೋ ಫ್ಯಾಮ್ಲಿ ಕಡೆಯಿಂದ ಆಫರ್ಸ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ಸೆಟಲ್ ಆಗಿರೋ ಫ್ಯಾಮ್ಲಿ ಇರುತ್ತೆ ಅವ್ರದ್ದು. ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ಕಪ್ಸ್ ಮತ್ತು ನೈಟ್ ಆಫ್ ವಾಂಡ್ಸ್ ಬಂದರೆ ನೀವು ಯಾರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಯಂಗರ್ ಪರ್ಸನ್ ಇದ್ದಾರೆ ಅವರು ನಿಮಗಿಂತಲೂ, ಯಾವಾಗಲೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಬಟ್ ಅವರು ಸೆಟ್ಲಿಂಗ್ ಟೈಪ್ ಪರ್ಸನ್ ಅಲ್ಲ, ಅವರು ಸೆಟಲ್ ಆಗಬೇಕು ಅಂತ ಕೂಡ ಅಂದ್ಕೊಂಡಿಲ್ಲ ಇಷ್ಟು ಬೇಗ ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ಮೇ ಬಿ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ತೀನಿ ನಾನು. ಅಂದರೆ ಯಾರನ್ನಾದ್ರೂ ನೋಡಿದಾಗ ನಿಮ್ಗೆ ಅನಿಸುತ್ತೆ ಈ ವ್ಯಕ್ತಿ ನಮಗೆ ಮುಂಚೆನೇ ಪರಿಚಯ ಇರೋ ಥರ. ಸೊ ಆ ಥರ ವ್ಯಕ್ತಿ ಅಂತ ಹೇಳ್ಬೋದು. ತುಂಬ ನೀವು ಮಾತಾಡಬಾರ್ದು ಅಥವಾ ರೆಸ್ಪಾನ್ಸ್ ಮಾಡ್ಬೋದು ಮೆಸೇಜ್ಗೆ, ಕಾಲ್ಗೆ, ಅಂದರೆ ತುಂಬ ಟ್ರಿಗರಿಂಗ್ ಇರುತ್ತೆ ಅಂತ ಹೇಳ್ಬೋದು. ಅವ್ರನ್ನ ನೋಡದೆ ಅಥವಾ ಅವ್ರಿಗೆ ರೆಸ್ಪಾನ್ಸ್ ಮಾಡದೆ ನಿಮ್ಗೆ ಇರದೇ ಇರೋಕ್ಕಾಗಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ತುಂಬ ಫ್ರೆಂಡ್ಲಿ ಕೈಂಡ್ ಆಫ್ ಎನರ್ಜಿ ಇರುತ್ತೆ ಆ ವ್ಯಕ್ತಿದು ಅಂತ ಹೇಳ್ಬೋದು. ಹಿಂದೆ ಅವರು ಮೋಸ ಹೋಗಿದ್ದಾರೆ ಅಂತ ಹೇಳ್ಬೋದು, ತುಂಬ ಸರ್ತಿ ಅವರು ಮೋಸ ಹೋಗಿದ್ದಾರೆ ಅಂತ ಕೂಡ ಹೇಳ್ತಾ ಇದೆ. ಯಾರೋ ಅವ್ರಿಗೆ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಕಾರ್ಡ್ಸ್ ಅದನ್ನೇ ಹೇಳ್ತಾ ಇದೆ. ಕೆಲವ್ರಿಗೆ ಸಿಂಗಲ್ ಇರೋರಿಗೆ ಸಿಂಗಲ್ ಆಗಿರಲ್ಲ ಅಂತ ಹೇಳುತ್ತೆ. ಕಮಿಟ್ಮೆಂಟ್ ಆ್ಯಂಡ್ ರಿಲೇಷನ್ಶಿಪ್ ಇದೆ ನಿಮಗೆ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಫೋರ್ತ್ ಕಾರ್ಡ್ ನನಗೆ 8 ಆಫ್ ಸಾರ್ಟ್ಸ್ ಬಂದಿದೆ. ಖಂಡಿತವಾಗ್ಲೂ ನೀವು ಯಾವುದಾದ್ರು ಮೆಸೇಜೋ ಮೇಲೋ ಅಥವಾ ಕಾಲ್ಗೆ ವೇಟ್ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಮೆಸೇಜ್ ಅಂತ ಕಾರ್ಡ್ ಹೇಳ್ತಾ ಇದೆ. ಬಟ್ ನಿಮ್ಗೆ ಅನ್ಸ್ಬೋದು ಇವ್ರು ಯಾರೋ ನಮ್ಗೆ ಗೊತ್ತಿರೋರೇ ಅಂತ ಅನ್ಸ್ಬೋದು, ಬಟ್ ಸೇಮ್ ಪರ್ಸನ್ ಇದ್ದಾರೆ ಅಂತ ಅನ್ಸ್ಬೋದು, ಇವರು ಅದೇ ಥರನೇ ಇದ್ದಾರೆ ಅಂತ ಅನ್ಸ್ಬೋದು. ಬಟ್ ಇದು ಡಿಫ್ರೆಂಟ್ ಪರ್ಸನ್ನಿಂದ ನಿಮಗೆ ಪ್ರಪೋಸಲ್ ಬರುತ್ತೆ, ಮೆಸೇಜ್ ಬರುತ್ತೆ. ಇವರು ಎಲ್ಲರ ಥರ ಅಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ಎಲ್ಲರ ಥರ ಅಲ್ಲ. ಕ್ರಾಸ್ ವಾಚರ್ಸ್ ಯಾರಾದರೂ ರೀಡಿಂಗ್ ನೋಡ್ತಾ ಇದ್ರೆ, ಸೊ ನಿಮಗೆ ಗೊತ್ತಿರೋ ಅಥವಾ ನಿಮ್ಗೆ ಇಷ್ಟ ಆಗ್ತಾ ಇರೋ ವ್ಯಕ್ತಿ ಸೊ ಎಲ್ಲರ ಥರ ಅಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಹೇಳ್ತೀವಲ್ಲ ನಮಗೆ ನಾವೇ ಶತ್ರುಗಳು ಅಂತ, ಹಾಗೆ ಡೆವಿಲ್ ಕಾರ್ಡ್ ಬಂದರೆ ನಿಮಗೆ ನೀವೇ ಶತ್ರು ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಫಿಯರ್ ಆಫ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಯಾರ ಜೊತೆನಾದರೂ ಕಮಿಟ್ ಆಗೋಕ್ಕೆ ನಿಮ್ಗೆ ಭಯ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಅದೇ ಥರನೇ ಇರ್ತಾರೆ, ಎಲ್ಲರೂ ಮೋಸ ಮಾಡೋ ವ್ಯಕ್ತಿಗಳು, ಎಲ್ಲರೂ ಸ್ವಾರ್ಥಿಗಳು ಅಂತ ನಿಮ್ಗೆ ಅನಿಸ್ಬೋದು. ಅಥವಾ ವೈಸ್ ವರ್ಸ ರೀಡಿಂಗ್ ಇದು ಅದರ್ ಪರ್ಸನ್ಗೂ ಹಿಂಗೆ ಅನಿಸ್ಬೋದು, ನೀವು ಎಲ್ಲರ ಥರನೇ ಅಂತ ಅನಿಸ್ಬೋದು. ಸಿಕ್ಸ್ತ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಕಮಿಂಗ್ ಫ್ರಮ್ ಹರ್ಟ್ ಅಂತ ಹೇಳುತ್ತೆ. ನಿಮಗೆ ಮುಂಚೆ ತುಂಬ ಹರ್ಟ್ ಆಗಿರ್ಬೋದು ಅಥವಾ ಅದರ್ ಪರ್ಸನ್ಗೆ ತುಂಬ ಹರ್ಟ್ ಆ್ಯಂಡ್ ಡ್ರಾಮಾನ ನೀವು ನೋಡಿದ್ದೀರಾ. ಬಟ್ ಇಲ್ಲಿ ಅಂದರೆ ಮೂನ್ ಬೇಸ್ ನಕ್ಷತ್ರ ಅಂತ ಹೇಳ್ತೀವಿ. ಸ್ವಲ್ಪ ಮೂಡಿ ಇರ್ತಾರೆ ಆ ಪರ್ಸನ್, ನೀವು ಅಥವಾ ಅದರ್ ಪರ್ಸನ್ ತುಂಬ ಮೂಡಿ, ಜಾಸ್ತಿ ಮಾತಾಡಲ್ಲ. ಸೊ ಯಾವಾಗಾದರೂ ಮೂಡ್ ಬಂದಾಗ ಅಷ್ಟೇ ತುಂಬ ಮಾತಾಡ್ತೀರಾ, ಇಲ್ಲ ಅಂದರೆ ಇಲ್ಲ, ಸುಮ್ಮನೆ ಇರ್ತೀರಾ ಅಂತ ಕೂಡ ಏಸ್ ಆಫ್ ಕಪ್ಸ್ ಹೇಳ್ತಾ ಇದೆ. ಸೆವೆಂತ್ ಕಾರ್ಡ್ ನಮಗೆ ಹೈರ್ಫೆಂಟ್ ಬಂದಿದೆ. ಹೈರ್ಫೆಂಟ್ ಕಾರ್ಡ್ನ ನಾವು ಮ್ಯಾರೇಜ್ ಪ್ರಪೋಸಲ್ ಕಾರ್ಡ್ ಅಂತ ಹೇಳ್ತೀವಿ. ಪ್ರಪೋಸಲ್, ರಿಲೇಷನ್ಶಿಪ್, ಮ್ಯಾರೇಜ್ ಅಂತ ಹೇಳ್ಬೋದು. ಯು ನೀಡ್ ಟು ರೆಡಿ ಅಂತ ಹೇಳ್ತೀನಿ. ನಿಮಗೆ ಮನೆಯಲ್ಲಿ ಏನಾದರೂ ಪ್ರಪೋಸಲ್ ಹುಡುಕ್ತಾ ಇದ್ದಾರೆ, ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಫ್ಯಾಮ್ಲಿ ಅಂದರೆ ನೀವು ರೆಡಿಯಾಗಿರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಷ್ಟರಲ್ಲೇ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ, ಸೊ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ನಿಮಗೆ ಟೈಮ್ ಬೇಕು ಅದು ಇದು ಅಂದರೆ ನೀವು ಫ್ಯಾಮ್ಲಿಗೆ ಮುಂಚೆನೇ ಹೇಳಿಬಿಡಿ, ಇಲ್ಲಾಂದರೆ ಎಲ್ಲನೂ ಸಡನ್ ಆಗಿ ನಡೆದು ಹೋಗುತ್ತೆ ಅಂತ ಕೂಡ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಸೊ ಇದಕ್ಕೆ ನೀವು ವೇಟ್ ಮಾಡ್ತಾ ಇರೋರಿಗೆ ನಾನು ಕಂಗ್ರೆಸ್ ಹೇಳ್ತೀನಿ. 8th ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ತುಂಬ ನಿಮಗೆ ಭಯ ಇದೆ ಯಾರನ್ನಾದ್ರೂ ನಂಬಕ್ಕೆ ಅಂತ ಅನಿಸುತ್ತೆ. ಸೊ ಟ್ರಸ್ಟ್ ಇಶ್ಯೂಸ್ ಅಂತ ಹೇಳ್ಬೋದು. ಯಾರನ್ನೂ ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಡಿದ್ದೀರಾ ಕೆಲವರು ಅಂತ ಹೇಳುತ್ತೆ, ಎಲ್ರಿಗೂ ಅಲ್ಲ. ಫೂಲ್ ಕಾರ್ಡ್ ಮೇ ಬಿ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಸೊ
ನಾರ್ಮಲಿ ಏನಾದರೂ ಸ್ಟಡೀಸ್ ಮಾಡ್ತಾ ಇದ್ರೆ ಓವರ್ ಕಾನ್ಫಿಡೆಂಟಲ್ಲಿ ಏನನ್ನೋ ಹೇಳಕ್ಕೆ ಹೋಗಬೇಡಿ, ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸಜೆಷನ್ ಥರ ತೊಗೊಳ್ಳಿ ನೀವು. ಹೇಳ್ತಾರಲ್ವ ನೆಲ ನೋಡ್ಕೊಂಡು ನಡೀರಿ ಅಂತ. ಸೊ ಹಾಗೆ 9th ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಸೊ ನೀವೆಷ್ಟೇ ಈ ವ್ಯಕ್ತಿಯಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಷ್ಟೇ ಹತ್ತಿರ ಆಗ್ತೀರಾ. ಲಾ ಆಫ್ ಅಟ್ರಾಕ್ಷನ್ ಹಂಗೆ ವರ್ಕ್ ಆಗ್ತಾ ಇದೆ. ಸೊ ಆ ವ್ಯಕ್ತಿಯಿಂದ ನೀವು ದೂರ ಓಡೋಗೋಕ್ಕಾಗಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಲವ್ ಇಸ್ ಇನ್ ದಿ ಏರ್ ಅಂತ ಹೇಳ್ತೀನಿ. ತುಂಬ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇರುತ್ತೆ, ನೀವು ಖುಷಿಯಾಗಿರ್ತೀರಾ, ಎಮೋಷ್ನಲಿ ಸ್ಯಾಟಿಸ್ಫೈಡ್ ಆಗಿರ್ತೀರಾ. ಅವ್ರು ನೀವು ಅಥವಾ ನಿಮ್ಮನ್ನು ಕನೆಕ್ಟ್ ಆಗಿರೋ ಅದರ್ ವ್ಯಕ್ತಿ ಕೂಡ ಆಗಿರ್ಬೋದು. 10th ಕಾರ್ಡ್ ನನಗೆ 10 ಆಫ್ ಸಾರ್ಡ್ಸ್ ಬಂದಿದೆ. ಈ ವ್ಯಕ್ತಿ ಹೊಸ ವ್ಯಕ್ತಿ ಅಂತ ಹೇಳ್ತೀನಿ, ಹಳೆ ವ್ಯಕ್ತಿ ಅಂತ ಹೇಳಲ್ಲ. ಫೀಲಿಂಗ್ಸ್ ಇದೆ ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ಅಂತ ಸ್ಟ್ರಾಂಗ್ ಆಗಿ ಶೋ ಆಗ್ತಾ ಇದೆ ಕಾರ್ಡ್ಸಲ್ಲಿ. 10 ಆಫ್ ಸಾರ್ಡ್ಸ್ ಇರೋದ್ರಿಂದ ಮೇ ಬಿ ಹೊಸ ಮನೆ, ಹೊಸ ವ್ಯಕ್ತಿ, ಹೊಸ ಫ್ಯಾಮಿಲಿ ಅಂತ ಹೇಳ್ಬೋದು. 11th ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಕಾಂಪ್ರಮೈಸಿಂಗ್ ಅಂತ ಹೇಳ್ಬೋದು. ತುಂಬ ಜನ ನಿಮ್ಮನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇವ್ರಿಗೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಹಿಂಗಿರ್ಬೇಡ ಹಂಗಿರು ಅಂತ ಹೇಳ್ಬೋದು. ಸೊ ಅದರ್ ಪರ್ಸನ್ನ ನೀವು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮನ್ನು ಚೇಂಜ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ಬೋದು ಅಂತ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. 12th ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಮೈಂಡೇ ನಮ್ಮ ಶತ್ರು ಅಂತ. ಮೈಂಡ್ ಈಸ್ ದಿ ಎನಿಮಿ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. 7th ಹೌಸ್ ಲಾರ್ಡ್ನ ನೋಡೋದಾದರೆ ಡಿಪೆಂಡಿಂಗ್ ಆನ್ ದಶಾ ಅಂತ ಹೇಳ್ತೀವಿ. ನಿಮ್ಮ ದಶಾ ಭುಕ್ತಿ ಯಾವ ಥರ ನಡೀತಾ ಇದೆ. ಸೊ ಆದಷ್ಟು ನೀವು ಮೈಂಡ್ನ ಮಾತು ಕೇಳಿದೆ, ಸೊ ಮನಸ್ಸಿನ ಮಾತು ಕೇಳಿ ಡಿಸೈಡ್ ಮಾಡಿ. ಈ ಮಂತು ಬರೀ ಎಲ್ಲ ಮಂತು ಅಲ್ಲ ಅಂತ ಹೇಳ್ತೀನಿ. ಸ್ಪೆಷಲಿ ಈ ಮಂತ್ ಅಷ್ಟೇ ನೀವು ಮನಸ್ಸಿನ ಮಾತನ್ನ ಕೇಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಫೂಲ್ ಕಾರ್ಡ್ ಜೊತೆ ಲವರ್ಸ್ ಕಾರ್ಡ್ ಬಂದರೆ ಸೊ ನಾವು ಹೇಳ್ತೀವಿ ತುಂಬ ಫ್ರೀ ಲಿಬ್ರೇಟೆಡ್ ಪರ್ಸನ್ ಅಂತ ಹೇಳ್ಬೋದು. ಜಾಸ್ತಿ ಯಾವುದನ್ನು ಯೋಚನೆ ಮಾಡಲ್ಲ ಅವರು ಅದರ್ ಪರ್ಸನ್ನು. ಸೊ ಹ್ಯಾಪಿ ಆಗಿರುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಹಳೆದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ. ಸೊ ತುಂಬ ಚೈಲ್ಡಿಶ್ ಎನರ್ಜಿ ಕೂಡ ಇದೆ ಅಲ್ಲಿ. ಸೊ ಚಿಕ್ಕ ಮಕ್ಕಳ ಥರ ಆಡುವಂಥ ವ್ಯಕ್ತಿ ನೀವು ಅಥವಾ ಅದರ್ ಪರ್ಸನು. ತುಂಬ ಕಾಮಾಗಿರ್ತಾರೆ ಅವರು. ಲೈಫ್ನ ಚಿಕ್ಕ ಪುಟ್ಟ ವಿಷಯನಾಗಲಿ ಎಂಜಾಯ್ ಮಾಡ್ತಾರೆ, ಯಾವಾಗಲೂ ನಗ್ತಾ ಇರ್ತಾರೆ. ಸೊ ಆ ಥರ ವ್ಯಕ್ತಿಯಿಂದ ನಿಮಗೆ ಪ್ರಪೋಸಲ್ ಬರುತ್ತೆ. ರಿಲೇಷನ್ಶಿಪ್ನ ಹೇಳ್ತೀನಿ ನಾನು, ಮ್ಯಾರೇಜ್ನ ಹೇಳ್ಬೋದು. ಸೊ ಎಲ್ಲೂ ನನಗೆ ಬ್ರೇಕಪ್ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ ಕಾರ್ಡ್ಸಲ್ಲಿ. ಸೊ ನಿಮ್ಮದು ಬ್ರೇಕಪ್ ಆಗಿದ್ದರೆ ಫುಲ್ ಕಾರ್ಡ್ ಇರೋದ್ರಿಂದ ಮೇ ಬಿ ರೀಕನ್ಸಿಲೇಷನ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ನೀವು ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿದರೆ, ಸೊ ಹಾಯ್ ಅಂತನಾದರೂ ಮೆಸೇಜ್ ಕಳಿಸಿದರೆ, ಸೊ ಒಂದು ಸರ್ತಿ ಟ್ರೈ ಮಾಡಿದರೆ ಪ್ಯಾಚಪ್ ಆಗೋ ಚಾನ್ಸಸ್ ಇದೆ. ಲವರ್ಸ್ ಕಾರ್ಡ್ ಇರೋದ್ರಿಂದ ರೀಕನ್ಸಿಲೇಷನ್ ಇಲ್ಲೂ ನಾನು ಸ್ಟ್ರಾಂಗ್ ಆಗಿ ಹೇಳ್ತೀನಿ. ನಿಮ್ಮ ಎಕ್ಸು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಸೊ ಹಾಗೆ ಹೊಸ ವ್ಯಕ್ತಿನೂ ಬರ್ತಾರೆ. ಲವರ್ಸ್ ಕಾರ್ಡ್ ಅಂದರೆ 2 ಆಪ್ಷನ್ಸ್ ಇರುತ್ತೆ. ನೀವು ಯಾವುದನ್ನು ಚೂಸ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನಿಮ್ಮ ಮೇಲೆ ಬಿಟ್ಟಿರುತ್ತೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಗುಡ್ ನ್ಯೂಸ್ ಅಂತ ಹೇಳ್ತೀನಿ ನಾನು. ಮೂನ್ ಬೇಸ್ ನಕ್ಷತ್ರ. ಸೊ ಮೇ ಬಿ ಸ್ವಲ್ಪ ಮೂಡಿ ಇರ್ತಾರೆ ಅವರು, ಆ ವ್ಯಕ್ತಿ, ಅಥವಾ ನೀವು ಮೂಡಿ ಇರ್ಬೋದು ಅಂತ ಹೇಳುತ್ತೆ. ಫಸ್ಟ್ ಕಾರ್ಡ್ ಪ್ರಕಾರ ನೋಡೋದಾದರೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರ್ಯಾರು ಸಿಂಗಲ್ ಇದ್ದೀರಾ, ಸೊ ಅವರಿಗೆ ಖಂಡಿತವಾಗ್ಲೂ ಸಮ್ಮನ್ ಸ್ಪೆಷಲ್ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಈ ಮಂತು ಅಂತ ಹೇಳಿ ತುಂಬ ಜನನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ತುಂಬ ಜನ ಫ್ರೆಂಡ್ಲಿ ಟೈಪ್ ಆಫ್ ಎನರ್ಜಿ ಇರೋದ್ರಿಂದ ತುಂಬ ಜನ ಒಂದು ಗ್ರೂಪ್ ಥರ ಇರುತ್ತೆ ನಿಮ್ಮದು. ಯಾರನ್ನು ನೀವು ಚೂಸ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನಿಮ್ಮ ಮೇಲೆ ಬಿಟ್ಟಿರೋದು ಅಂತ ಅನಿಸುತ್ತೆ ನನಗೆ. 8 ಆಫ್ ಸಾರ್ಡ್ಸ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಕಮ್ಯುನಿಕೇಷನ್ನ ನಾನು ಹೇಳ್ತೀನಿ. ನೀವು ಯಾವುದಾದ್ರೂ ಮೆಸೇಜ್ಗೂ ಅಥವಾ ಕಾಲ್ಗೂ ವೇಟ್ ಮಾಡ್ತಾ ಇದ್ದರೆ ಯು ವಿಲ್ ಗೆಟ್ ಎ ಮೆಸೇಜ್ ಅಂತ ಕಾರ್ಡ್ ಹೇಳ್ತಾ ಇದೆ. ಬಟ್ ಡಿಫ್ರೆಂಟ್ ಒನ್ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ವ್ಯಕ್ತಿಯಿಂದ ಮೆಸೇಜ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಸಂಬಡಿ ಫ್ರಮ್ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಹೇಳ್ತೀನಿ ನಾನು ಡೆವಿಲ್ ಕಾರ್ಡ್ ಇರೋದ್ರಿಂದ. ಡೆವಿಲ್ ಕಾರ್ಡ್ ಯಾವ ಥರ ಅಂದರೆ ಇಲ್ಲದೆ ಇರೋದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತೀರಾ. ಇದು ಇರ್ಬೋದಾ, ಇದು ಹಿಂಗೇನಾ. ಆ್ಯಕ್ಚುಲಿ ಅದು ಪ್ರಾಕ್ಟಿಕಲಿ ನೋಡೋದಾದರೆ ಆ ವಿಷಯ ಇರೋದೇ ಇಲ್ಲ, ಆ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಸೊ ತುಂಬ ನೆಗೆಟಿವ್ ಅಥವಾ ಟಾಕ್ಸಿಕ್ ಥಿಂಕಿಂಗ್ನ ಬಿಡಿ ಅಂತ ಹೇಳ್ತೀನಿ. ಡಿಲೇ ಅಂತ ಏನಿತ್ತು ಅವ್ರ ಲೈಫಲ್ಲಿ ಅದು ಮುಗ್ದಿದೆ ಅಂತ ಹೇಳ್ಬೋದು. ನಿಧಾನ ಅನ್ನೋದು ಮುಗ್ದಿದೆ. ಹ್ಯಾಪಿನೆಸ್ ಓವರ್ಲೋಡೆಡ್ ಅಂತ ಹೇಳ್ತೀನಿ. ನಿಮ್ಮ ರೀಡಿಂಗಲ್ಲಿ ಫುಲ್ ಖುಷಿಯಾಗಿರೋ ಲವ್ ಲೈಫ್ ರೀಡಿಂಗ್ ಇದು ಅಂತ ನಂಗೆ ಅನಿಸುತ್ತೆ. ರಿಲೇಷನ್ಶಿಪ್ ರೀಡಿಂಗ್ ಆದರೂ ತೊಗೊಳ್ಳಿ ನೀವು. ತುಂಬ ಖುಷಿಯಾಗಿರ್ತೀರಾ.